ನೀವು ಎಷ್ಟು ದುಡಿದರೂ ಹಣ ಕೈಯಲ್ಲಿ ಉಳಿಯುತ್ತಿಲ್ಲವೇ? ತಿಂಗಳ ಆರಂಭದಲ್ಲಿ ಹಣ ಇರುತ್ತದೆ, ಆದರೆ ಕೊನೆಗೆ ಏನು ಉಳಿಯುವುದಿಲ್ಲವೇ? ಹಾಗಿದ್ದರೆ ಸಮಸ್ಯೆ ಕೇವಲ ಸಂಬಳದಲ್ಲೇ ಇರಬೇಕೆಂದಿಲ್ಲ. ಕೆಲವೊಮ್ಮೆ ಸಮಸ್ಯೆ ನಮ್ಮ ಬೆಳಗಿನ ಅಭ್ಯಾಸಗಳಲ್ಲೂ ಇರುತ್ತದೆ. ಬೆಳಗ್ಗೆ ನೀವು ಹೇಗೆ ದಿನವನ್ನು ಆರಂಭಿಸುತ್ತೀರೋ ಅದೇ ನಿಮ್ಮ ಕೆಲಸ, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಆರ್ಥಿಕ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ. ಇಂದು ಬಡವರಾಗಿಯೇ ಉಳಿಯಲು ಕಾರಣವಾಗುವ 7 ಬೆಳಗಿನ ಅಭ್ಯಾಸಗಳನ್ನು ನೋಡೋಣ. ಮೊದಲ ಅಭ್ಯಾಸ, ಅಲಾರಾಂ ಸ್ನೂಜ್ ಮಾಡುವುದು. ಅಲಾರಾಂ ಹೊಡೆದ ತಕ್ಷಣ ಇನ್ನೂ 5 ನಿಮಿಷ ಎಂದು ಮತ್ತೆ ಮಲಗುವುದು ಬಹಳ ಜನರ ಅಭ್ಯಾಸ. ಆದರೆ ಆ 5 ನಿಮಿಷ 10-20 ನಿಮಿಷವಾಗುತ್ತದೆ. ನಂತರ ಎಲ್ಲ ಕೆಲಸಗಳು ತಡವಾಗುತ್ತವೆ. ಬೆಳಗ್ಗೆಯೇ ಆತುರ ಶುರುವಾಗುತ್ತದೆ. ದಿನದ ಮೊದಲ ಕೆಲಸವನ್ನೇ ಮುಂದೂಡುವ ಅಭ್ಯಾಸ ಉಳಿದ ಕೆಲಸಗಳ ಮೇಲೂ ಪರಿಣಾಮ ಬೀರುತ್ತದೆ. ಅಲಾರಾಂ ಹೊಡೆದ ತಕ್ಷಣ ಎದ್ದು ನಿಲ್ಲುವ ಅಭ್ಯಾಸ ಬೆಳೆಸಿಕೊಳ್ಳಿ. ದಿನದ ಆರಂಭವೇ ನಿಮ್ಮ ಮೊದಲ ಗೆಲುವಾಗಿರಲಿ. ಎರಡನೆಯ ಅಭ್ಯಾಸ, ಎದ್ದ ತಕ್ಷಣ ಮೊಬೈಲ್ ಹಿಡಿಯುವುದು. ಕಣ್ಣು ತೆರೆದ ಕೂಡಲೇ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ನೋಡಲು ಶುರು ಮಾಡುತ್ತೇವೆ. 5 ನಿಮಿಷ ಎಂದು ಶುರುವಾದದ್ದು ಅರ್ಧ ಗಂಟೆಯಾಗುತ್ತದೆ. ಅಷ್ಟರಲ್ಲಿ ನಿಮ್ಮ ಮೆದುಳು ಬೇರೆ ಬೇರೆ ಮಾಹಿತಿಗಳಿಂದ ತುಂಬಿರುತ್ತದೆ. ನಿಮ್ಮ ಕೆಲಸದ ಬಗ್ಗೆ ಯೋಚಿಸುವ ಮುನ್ನವೇ ಇತರರ ಜೀವನವನ್ನು ನೋಡುತ್ತಿರುತ್ತೀರಿ. ಬೆಳಿಗ್ಗೆ ಕನಿಷ್ಠ 30 ನಿಮಿಷ ಮೊಬೈಲ್ನಿಂದ ದೂರವಿದ್ದರೆ ನಿಮ್ಮ ಗಮನ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಮೂರನೇ ಅಭ್ಯಾಸ, ಯಾವುದೇ ಪ್ಲಾನ್ ಇಲ್ಲದೆ ದಿನ ಆರಂಭಿಸುವುದು. ಬಹಳ ಜನರು ಬೆಳಗ್ಗೆ ಎದ್ದು ಏನು ಸಿಕ್ಕಿದರೂ ಅದನ್ನೇ ಮಾಡುತ್ತಾರೆ. ಇದರಿಂದ ದಿನವಿಡೀ ಬಿಜಿ ಇದ್ದರೂ ಮುಖ್ಯ ಕೆಲಸ ಆಗುವುದಿಲ್ಲ. ಬೆಳಗ್ಗೆ ಕೇವಲ 3 ಮುಖ್ಯ ಕೆಲಸಗಳನ್ನು ಬರೆಯಿರಿ. ಆ 3ರಲ್ಲಿ ಒಂದು ಕೆಲಸವನ್ನು ಮೊದಲು ಮುಗಿಸಿ. ಇದರಿಂದ ನಿಮ್ಮ ದಿನಕ್ಕೆ ಸ್ಪಷ್ಟ ದಿಕ್ಕು ಸಿಗುತ್ತದೆ. ನಾಲ್ಕನೆಯ ಅಭ್ಯಾಸ, ಬೆಳಗಿನ ಸಮಯವನ್ನು ವ್ಯರ್ಥ ಮಾಡುವುದು. ಹಾಸಿಗೆಯಲ್ಲೇ ಕುಳಿತುಕೊಂಡು ವಿಡಿಯೋ ನೋಡುವುದು, ಅರ್ಥವಿಲ್ಲದ ಚಾಟ್ ಮಾಡುವುದು ಅಥವಾ ಸುಮ್ಮನೆ ಸಮಯ ಕಳೆಯುವುದು ನಿಮ್ಮ ದಿನದ ಅತ್ಯಂತ ಬೆಲೆ ಬಾಳುವ ಸಮಯವನ್ನು ಕಳೆದು ಹೋಗುವಂತೆ ಮಾಡುತ್ತದೆ. ಬೆಳಗಿನ ಸಮಯದಲ್ಲಿ ಮೆದುಳು ಹೆಚ್ಚು ಚುರುಕಾಗಿರುತ್ತದೆ. ಈ ಸಮಯವನ್ನು ಕಲಿಯಲು, ಯೋಜನೆ ಮಾಡಲು ಅಥವಾ ಮುಖ್ಯ ಕೆಲಸಕ್ಕೆ ಬಳಸಿ. ಐದನೆಯ ಅಭ್ಯಾಸ, ಬೆಳಗಿನ ಉಪಹಾರವನ್ನು ಬಿಟ್ಟು ಬಿಡುವುದು. ಹಲವರು ಸಮಯ ಇಲ್ಲ ಎಂದು ಬೆಳಗಿನ ಉಪಹಾರ ತಿನ್ನುವುದಿಲ್ಲ. ನಂತರ ಮಧ್ಯಾಹ್ನದವರೆಗೆ ಸುಸ್ತು, ಹಸಿವು ಮತ್ತು ಏಕಾಗ್ರತೆಯ ಕೊರತೆ ಕಾಣಿಸಿಕೊಳ್ಳುತ್ತದೆ. ಸರಿಯಾದ ಉಪಹಾರ ದೇಹಕ್ಕೂ ಮೆದುಳಿಗೂ ಶಕ್ತಿ ನೀಡುತ್ತದೆ, ಕೆಲಸದಲ್ಲಿ ಗಮನ ಹೆಚ್ಚಿಸುತ್ತದೆ. ಆರನೆಯ ಅಭ್ಯಾಸ, ವ್ಯಾಯಾಮ ಮಾಡದೇ ಇರುವುದು. ಪ್ರತಿದಿನ 1 ಗಂಟೆ ಜಿಮ್ಗೆ ಹೋಗಲೇಬೇಕು ಎನ್ನುವುದಿಲ್ಲ. ಕೇವಲ 15-20 ನಿಮಿಷ ನಡೆಯುವುದು ಅಥವಾ ಸರಳ ವ್ಯಾಯಾಮ ಮಾಡಿದರೂ ಸಾಕು. ಇದು ದೇಹವನ್ನು ಚುರುಕಾಗಿರಿಸುತ್ತದೆ, ಮನಸ್ಸನ್ನು ಉಲ್ಲಾಸಭರಿತವಾಗಿಸಿರುತ್ತದೆ ಮತ್ತು ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಏಳನೇ ಅಭ್ಯಾಸ, ದಿನವಿಡೀ ದೂರು ಹೇಳುತ್ತಾ ಆರಂಭಿಸುವುದು. ನನ್ನ ಅದೃಷ್ಟವೇ ಕೆಟ್ಟದ್ದು, ನನಗೆ ಅವಕಾಶ ಸಿಗುವುದಿಲ್ಲ, ನನ್ನ ಜೀವನ ಹೀಗೆ ಎಂದು ಬೆಳಗ್ಗೆಯಿಂದಲೇ ಯೋಚಿಸಿದರೆ ನಿಮ್ಮ ಮನಸ್ಸು ಸಮಸ್ಯೆಗಳ ಮೇಲೆಯೇ ಗಮನ ಕೊಡುತ್ತದೆ. ಬದಲಾಗಿ ಇಂದು ನಾನು ಏನು ಉತ್ತಮವಾಗಿ ಮಾಡಬಹುದು ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಈ ಸಣ್ಣ ಬದಲಾವಣೆ ನಿಮ್ಮ ನಿರ್ಧಾರಗಳಲ್ಲೂ ಬದಲಾವಣೆ ತರುತ್ತದೆ. ಈಗ ಈ 7 ಅಭ್ಯಾಸಗಳನ್ನು ಒಮ್ಮೆ ಮತ್ತೆ ನೆನಪಿಸಿಕೊಳ್ಳಿ. ಅಂದರೆ ನೀವು ಮಾಡತಕ್ಕಂತ 7 ಕೆಟ್ಟ ಅಭ್ಯಾಸಗಳನ್ನ ಮತ್ತೆ ನೆನಪಿಸಿಕೊಳ್ಳಿ. ಅಲಾರಾಂ ಸ್ನೂಜ್ ಮಾಡುವುದು, ಎದ್ದ ತಕ್ಷಣ ಮೊಬೈಲ್ ನೋಡುವುದು, ಯಾವುದೇ ಯೋಜನೆ ಇಲ್ಲದೆ ದಿನ ಆರಂಭಿಸುವುದು, ಬೆಳಗಿನ ಸಮಯ ವ್ಯರ್ಥ ಮಾಡುವುದು, ಉಪಹಾರ ಬಿಟ್ಟು ಬಿಡುವುದು, ವ್ಯಾಯಾಮ ಮಾಡದೇ ಇರುವುದು, ನಕಾರಾತ್ಮಕ ಯೋಚನೆಯಿಂದ ದಿನ ಆರಂಭಿಸುವುದು. ಒಂದು ವಿಷಯ ನೆನಪಿಡಿ, ಈ ಅಭ್ಯಾಸಗಳನ್ನು ಬದಲಾಯಿಸಿದ ತಕ್ಷಣ ಹಣ ಸುರಿಯುವುದಿಲ್ಲ, ಆದರೆ ನಿಮ್ಮ ಸಮಯದ ಬಳಕೆ, ಗಮನ, ಶಿಸ್ತು ಮತ್ತು ಕೆಲಸ ಮಾಡುವ ರೀತಿ ಉತ್ತಮವಾಗಬಹುದು. ಅದೇ ದೀರ್ಘಾವಧಿಯಲ್ಲಿ ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಈ 7 ಅಭ್ಯಾಸಗಳಲ್ಲಿ ನೀವು ಈಗಲೂ ಯಾವುದನ್ನು ಮಾಡುತ್ತಿದ್ದೀರಿ? ಕಮೆಂಟ್ ನಲ್ಲಿ ಅದರ ಸಂಖ್ಯೆಯನ್ನು ಬರೆಯಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮತ್ತು ಇಂತಹ ಸೈಕಾಲಜಿ ಹಾಗೂ ಸೆಲ್ಫ್ ಇಂಪ್ರೂವ್ಮೆಂಟ್ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಏಂಜಲ್ ಯುಬ ಕನ್ನಡತಿ ಯೂಟ್ಯೂಬ್ ಚಾನೆಲ್ನ ಉಳಿದ ವಿಡಿಯೋಗಳನ್ನು ತಪ್ಪದೆ ನೋಡಿ. ಧನ್ಯವಾದಗಳು.